ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನೆಲ್ಲ ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಒಮ್ಮೆ ಬುದ್ಧ ಪ್ರವಚನವನ್ನು ನೀಡ್ತಾ ಹೊಸದೊಂದು ಊರಿನ ಆ ದೇಗುಲದ ಬಳಿ ಹೋದಂತೆ. ಮತ್ತಲ್ಲೊಂದು ಆಲದ ಮರ ಇತ್ತು. ಆಲದ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಎಲ್ಲ ಊರಿನವರು ಕೂಡ ಬಂದು ಆ ಬುದ್ಧನ ಮಾತುಗಳಿಗಾಗಿ ಕಾಯೋದಕ್ಕೆ ಶುರು ಮಾಡಿದ್ರು. ಈ ಬಾರಿ ಬುದ್ಧ ಏನು ಹೇಳ್ಬೋದು, ನಮ್ಮೆಲ್ಲರಿಗೂ ಯಾವ ಜೀವನ ಪಾಠವನ್ನು ಹೇಳಬಹುದು ಅಂತ ನೋಡ್ತಾ ಇದ್ದ ಎಲ್ಲ ಜನರಿಗೂ ಬುದ್ಧನ ಮುಗುಳ್ನಗು ಮಾತ್ರ ಕಾಣಿಸ್ತಾ ಇತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದಂಥ ಒಬ್ಬ ವ್ಯಾಪಾರಿ ಹಿಗ್ಗಾಮುಗ್ಗ ಬುದ್ಧರನ್ನು ಬೈಯೋದಕ್ಕೆ ಶುರು ಮಾಡ್ದ. ಎಷ್ಟರ ಮಟ್ಟಿಗೆ ಅಂತಂದರೆ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗೋಯ್ತು. ಇದ್ಯಾಕೆ ಇವನು ಹೀಗೆ ಬುದ್ಧರನ್ನು ಬೈತಾ ಇದ್ದಾನೆ, ಇವನಿಗೇನಾಗಿದೆ, ಇವನಿಗೆ ಯಾವ ರೀತಿ ಅನ್ಯಾಯವನ್ನು ಅವರು ಮಾಡಿದ್ದಾರೆ ಅಂತ. ಆದರೆ ಬುದ್ಧರ ಮುಖದ ಮೇಲಿದ್ದಂಥ ಮಂದಹಾಸ ಒಂದಿಷ್ಟು ಕಡಿಮೆ ಆಗಲಿಲ್ಲ. ಅವನು ಒಂದು 10-15 ನಿಮಿಷ ಹೀಗೆ ಚೆನ್ನಾಗಿ ಬುದ್ಧರನ್ನು ಬೈದು ಸುಸ್ತಾಗಿ ನಿಂತುಕೊಂಡ. ಆಗ ಬುದ್ಧ ಸುಮ್ಮನೆ ಅವನನ್ನು ನಿಟ್ಟಿಸಿ ನೋಡ್ತಾ ಇದ್ರು. ಎಲ್ಲ ಆದ ಮೇಲೆ ಅವ್ರು ಹೇಳಿದ್ರು, ಏನಾಯಿತು ಮಗು ಅಂತ. ಅವನಿಗೆ ಆಶ್ಚರ್ಯ ಆಯಿತು. ನಾನು ಇಷ್ಟೊಂದು ಜೋರು ಧ್ವನಿಯಲ್ಲಿ ಬಂದು ಈ ಮನುಷ್ಯನಿಗೆ ಬೈತಾ ಇದ್ರು ಕೂಡ ಒಂದಿಷ್ಟಾದರೂ ಸಿಟ್ಟು, ಅಸಹನೆ ಯಾವುದೋ ಮುಖದ ಮೇಲೆ ಕಾಣಲಿಲ್ವಲ್ಲ ಅಂತ. ಆಗ ಅಲ್ಲಿದ್ದ ಜನ ಎಲ್ಲ ಸಿಟ್ಟಿಗೆದ್ರು. ನೀವು ಅವನನ್ನು ಮಗು ಅಂತ ಏಕೆ ಮಾತಾಡಿಸೋದು, ಅವನು ನಿಮ್ಮನ್ನು ಆಗ್ಲಿಂದ ಬೈತಾ ಇದ್ದಾನೆ, ನೀವು ಅವನಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ರು. ಆಗ ಬುದ್ಧರು ಹೇಳಿದ್ರು, ಯಾರಾದರೂ ತಂದಿರುವಂತಹ ಒಂದು ಉಡುಗೊರೆಯನ್ನು ನಾವು ಸ್ವೀಕರಿಸಿದ್ರೆ ಮಾತ್ರ ಅದು ನಮ್ಮದಾಗತ್ತೆ, ಸ್ವೀಕರಿಸದೆ ಹೋದರೆ ಅದು ನಮ್ಮದಾಗೋದಿಲ್ಲ, ಅದು ತಂದವರಿಗೆ ಉಳಿಯತ್ತೆ. ಅದೇ ರೀತಿ ಈತ ತೆಗೆದುಕೊಂಡು ಬಂದಂಥ ಸಿಟ್ಟು, ಈ ಬೈಗುಳ, ಇದ್ಯಾವುದನ್ನು ನಾನು ಸ್ವೀಕರಿಸಿಲ್ಲ, ಇದು ಅವನಿಗೇ ಉಳಿತು. ಹೀಗಿದ್ದಲ್ಲಿ ನಾನು ಬೇಸರ ಮಾಡ್ಕೊಳ್ಳೋದೆಲ್ಲಿ, ನಾನು ಅವನಿಗೆ ಬುದ್ಧಿ ಮಾತು ಹೇಳೋದೆಲ್ಲಿ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಆಗ ಜನರೆಲ್ಲ ಅವಕ್ಕಾಗಿ ಬುದ್ಧರನ್ನು ನೋಡ್ತಾ ಇದ್ರು. ಆ ಮನುಷ್ಯನಿಗೂ ಕೂಡ ಪಶ್ಚಾತ್ತಾಪ ಆಯಿತು. ಅವನು, ಹೌದು, ನಾನು ಮತ್ತೆಲ್ಲೋ ಜಗಳಾಡಿಕೊಂಡು ಬಂದಿದ್ದೆ, ಮತ್ತು ನಿಮ್ಮ ಬಗ್ಗೆನೂ ನನಗೆ ಬಹಳ ಸಿಟ್ಟಿತ್ತು, ಆದರೆ ನಿಮ್ಮ ಈ ವರ್ತನೆಯಿಂದ ನನ್ನ ಮನಸ್ಸು ಬದಲಾಗಿದೆ. ಇನ್ಮೇಲೆ ನಾನು ಸಮಾಧಾನ ಚಿತ್ತದಿಂದ ಎಲ್ಲರನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ದ. ಬುದ್ಧ ನಗ್ತಾ ಹೇಳಿದ್ರಂತೆ, ಜೀವನದಲ್ಲಿ ಯಾರದೇ ಮಾತಿಗೆ ಅಥವಾ ಕ್ರಿಯೆಗೆ ನಾವು ಪ್ರತಿಕ್ರಿಯೆ ಕೊಡ್ತಾ ಹೋದರೆ ಬರೀ ಅಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತಾ ಇರುತ್ತೆ, ಆದರೆ ಅರ್ಥ ಮಾಡ್ಕೊಳ್ಳೋದು ಇರೋದೇ ಇಲ್ಲ. ಆದ್ದರಿಂದನೇ ಯಾರದಾದ್ರೂ ಕ್ರಿಯೆಯನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಪ್ರತಿಕ್ರಿಯಿಸಬೇಕೋ ಬೇಡವೋ ಅಂತ ಯೋಚನೆ ಮಾಡಬೇಕು. ಆಗ ನಮಗೆ ಜೀವನ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ, ನಮ್ಮ ಜೀವನದಲ್ಲಿ ಶಾಂತಿ ನೆಲೆಸುತ್ತೆ ಅಂತ. ಅದನ್ನು ಅಂದಿನ ಪಾಠವಾಗಿ ಅಲ್ಲಿ ನೆರೆದಿದ್ದ ಜನರೆಲ್ಲ ಸ್ವೀಕರಿಸಿದ್ರು. ನಮಗೂ ಕೂಡ ಈ ಪಾಠ ಇಂದಿಗೆ ಎಷ್ಟೊಂದು ಅನ್ವಯಿಸುತ್ತೆ ಅಲ್ವಾ? ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ಯಾರೋ ಅನಗತ್ಯವಾಗಿ ಹಾರ್ನ್ ಮಾಡ್ತಾ ಇರ್ತಾರೆ, ಅಥವಾ ರಸ್ತೆಯಲ್ಲಿ ಜೋರಾಗಿ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನಮ್ಮ ಮುಂದೆ ಅಡ್ಡಡ್ಡವಾಗಿ ಹೋಗ್ತಾ ಇರುವಂಥ 2 ವೀಲರ್ ಆಗಿರಬಹುದು, ಅಥವಾ ತುಂಬ ಶಬ್ದ ಮಾಡ್ತಾ ಇರುವಂತಹ ಪಕ್ಕದ ಗಾಡಿ ಆಗಿರಬಹುದು. ಇದೆಲ್ಲದರಿಂದ ನಮಗೆ ಅವತ್ತಿನ ದಿನದ ನೆಮ್ಮದಿ ಹಾಳಾಗ್ತಾ ಇರುತ್ತೆ, ಮತ್ತು ಬೇಗ ನಾವು ಪ್ರತಿಕ್ರಿಯಿಸ್ಬಿಡ್ತೇವೆ. ಅಂಥವ್ರು ಯಾರಾದರೂ ತಾಕಿಸ್ಬಿಟ್ರಂತೂ, ಅಥವಾ ನಾವೇ ಹೋಗಿ ಅವ್ರಿಗೆ ತಾಕಿಸ್ಬಿಟ್ರು, ಆಗ ಸಿಟ್ಟು ಬುಗಿಲೇಳುತ್ತೆ, ಮತ್ತು ಅಲ್ಲಿ ವೈಮನಸ್ಯ ಶುರುವಾಗುತ್ತೆ, ದೊಡ್ಡ ಜಗಳ ಶುರುವಾಗುತ್ತೆ. ಕೆಲವೊಮ್ಮೆ ಇಂಥ ರೋಡಿನಲ್ಲಿ ಪ್ರಾರಂಭವಾದಂಥ ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ ಕೊನೆಯಾಗುವಂಥ ಸನ್ನಿವೇಶಗಳನ್ನು ಕೂಡ ನಾವು ನೋಡುತ್ತೇವೆ. ಆದರೆ ಒಂದು ನಾವು ತಿಳ್ಕೊಬೇಕಾಗಿರುವಂಥ ವಿಚಾರ ಅಂದರೆ, ಅನೇಕರು ಹೀಗೆ ರಸ್ತೆಯಲ್ಲಿ ಕೂಗಾಡೋದು ಅಥವಾ ಬೇರೆ ಯಾವುದೇ ಒಂದು ಸ್ಥಳದಲ್ಲಿ ಅನಗತ್ಯವಾಗಿ ಅಗತ್ಯಕ್ಕಿಂತ ಹೆಚ್ಚು ಕಿರಿಚಾಡೋದು, ಇದು ನಮ್ಮ ಬಗ್ಗೆ ಅಲ್ಲ, ಇದು ಅಂದಿನ ಅವರ ಮನಸ್ಥಿತಿ, ಮತ್ತು ಇದು ಅವರ ಜೀವನದ ಬಗ್ಗೆ ಸಂಬಂಧಪಟ್ಟಂಥ ವಿಷಯ. ಆದ್ದರಿಂದ ಇದನ್ನು ನಾವು ಯಾರೂ ಕೂಡ ನಮ್ಮದು ಅಂತ ಅನ್ಕೋಬಾರ್ದು, ಅಥವಾ ನಮಗಾಗಿ ಅಂತ ಅನ್ಕೋಬಾರ್ದು. ಆಗ ಮಾತ್ರ ನಾವು ತಕ್ಷಣಕ್ಕೆ ಅವರಿಗೆ ಪ್ರತಿಕ್ರಿಯೆ ಕೊಡೋದನ್ನು ಬಿಟ್ಟು ಅಲ್ಲಿ ಒಂದಷ್ಟು ನಿಮಿಷದ ಮೌನ ನಂತರ ಹೇಗೆ ಬೇಕೋ ಹಾಗೆ ಅದಕ್ಕೆ ಪ್ರತಿಕ್ರಿಯೆ ನೀಡ್ತೇವೆ. ಅಲ್ಲಿ ಅರ್ಧ ಗೊಂದಲಗಳು ಕಡಿಮೆ ಆಗಿರುತ್ತೆ. ಜೀವನದಲ್ಲಿ ನಮ್ಮೆಲ್ಲರಿಗೂ ಇರಬೇಕಾಗಿರೋದು ಈ ಸಮಾಧಾನ. ಮತ್ತು ಯಾರದೇ ಮಾತನ್ನು ಪ್ರತಿಕ್ರಿಯಿಸೋದಕ್ಕಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕೇಳಿದಾಗ ಅಲ್ಲಿ ಎಷ್ಟೋ ಅವಘಡಗಳು ಕಡಿಮೆ ಆಗ್ತಾ ಹೋಗುತ್ತೆ. ಬುದ್ಧರ ಈ ಪುಟ್ಟ ಸಂದೇಶ
ನಮಗೆ ಜೀವನದಲ್ಲಿ ದೊಡ್ಡ ಪಾಠವನ್ನೇ ಕಲಿಸುತ್ತೆ ಅಂತ ನಾನಂತೂ ಅನ್ಕೋತೇನೆ. ಖಂಡಿತ ಇದು ನಿಮ್ಮೆಲ್ಲರಿಗೂ ಕೂಡ ಜೀವನದಲ್ಲಿ ಅಷ್ಟೇ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪಾಠ ಆಗ್ಬೋದು. ಈ ಮಾತಿನೊಟ್ಟಿಗೆ ಇವತ್ತಿನ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.